ಇನ್ನು ಜೈಲಲ್ಲಿ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಸಿಬಿ ಕಚೇರಿಗೆ ಈಗ ಎನ್ಐಎ ಎಂಟ್ರಿ ಆಗಿದೆ. ಎಂಟ್ರಿ ಆಗಲೇಬೇಕಾಗಿತ್ತು. ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಶಂಕಿತ ಉಗ್ರ ಶಕೀಲ್ ಮನ್ನಾ ಕೈನಲ್ಲೂ ಮೊಬೈಲ್ ಇತ್ತಲ್ಲ, ಆತ ಇಂಟರ್ನೆಟ್ ಬಳಕೆ ಮಾಡ್ತಾ ಇದ್ದಂತಹ ವಿಡಿಯೋ ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರಕ್ಕೆ ಬ್ಯಾಕ್ಲಾಶ್ ಆಗಿದ್ದು ಅದೇ ವಿಡಿಯೋ. ಜನ ಆಕ್ರೋಶ ವ್ಯಕ್ತಪಡಿಸಿದ್ದು, ಆತಂಕ ವ್ಯಕ್ತಪಡಿಸಿದ್ದು ಅದೇ ವಿಡಿಯೋಗೆ. ಒಬ್ಬ ಉಗ್ರನ ಕೈನಲ್ಲಿ ಮೊಬೈಲ್ ಇದೆ ಅಂತಂದ್ರೆ ಆತ ಜೈಲಲ್ಲಿ ಇಟ್ಕೊಂಡು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಲ್ಲ. ಆ ಕಾರಣಕ್ಕಾಗಿನೇ ಈಗ ಎನ್ಐಎ ಎಂಟ್ರಿ ಆಗಿದೆ. ಜೈಲಿನ ವಿಡಿಯೋಗಳ ಬಗ್ಗೆ ಒಂದ್ ಕಡೆ ಸಿಸಿಬಿ ತನಿಖೆ ಮಾಡ್ತಾ ಇದೆ. ಸಿಸಿಬಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುವುದಕ್ಕೆ ಎನ್ಐಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಶಂಕಿತ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾ, ಆತ ಐಸಿಸ್ ಶಂಕಿತ ಉಗ್ರ. ಐಸಿಸ್ಗೆ ಯುವಕರನ್ನ ನೇಮಕ ಮಾಡ್ತಾ ಇದ್ದವನು. ಬೆಂಗಳೂರಿನ ತಿಲಕ್ ನಗರ ಈತನ ಮೂಲ. ಐಸಿಸ್ಗೆ ಯುವಕರನ್ನ ನೇಮಕ ಮಾಡ್ತಾ ಇದ್ದಂತಹ ಆರೋಪದಲ್ಲಿ ಸಾಕ್ಷಿಗಳೆಲ್ಲ ಸಿಕ್ಕಂತಹ ನಂತರದಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿತ್ತು. ಆತನ ಕೈನಲ್ಲಿ ಮೊಬೈಲ್ ಇದೆ. ಹೇಗೆ ಇಂಟರ್ನೆಟ್ ನ ಆಕ್ಸೆಸ್ ಮಾಡಬೇಕು, ಪಾಸ್ವರ್ಡ್ ನ ಹೇಗೆ ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿ ಆ ವಿಡಿಯೋದಲ್ಲಿ ಆತ ಹೇಳ್ತಾನೆ. ಆತ ಹೇಳಿರುವಂತಹ ಆ ಮಾತುಗಳೇ ಇಡೀ ದೇಶದಲ್ಲಿ ಒಂದ್ ರೀತಿ ಆತಂಕವನ್ನ ಹುಟ್ಟಿಸ್ಬಿಟ್ಟಿತ್ತು. ಉಗ್ರರ ಕೈನಲ್ಲಿ ಕರ್ನಾಟಕ ರಾಜ್ಯದ ಜೈಲೊಂದರಲ್ಲಿ ಅವ್ರಿಗೆ ಮೊಬೈಲ್ ಸಿಗ್ತಾ ಇದೆ ಅನ್ನೋದೇ ಕಳವಳಕ್ಕೆ ಕಾರಣ ಆಗಿತ್ತು. ಹಾಗಾಗಿನೇ ಈಗ ಎನ್ಐಎ ಎಂಟ್ರಿ ಆಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡೋದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.